ನಮ್ದು ಎಂಟೈರ್ ಫೋರ್ಸ್ ಅನ್ನ ನಾವು ಡಿಪ್ಲಾಯ್ ಮಾಡಿ ಅಟ್ಲೀಸ್ಟ್ ನಿಮ್ಮ ಪ್ರಕಾರ ಅಂದ್ರೆ ಕಮಿಷನರ್ಸ್ ಅಂಡ್ ನಿಮ್ಮ ಟೀಮ್ ಪ್ರಕಾರ ಯಾವುದು ಪ್ರಯಾರಿಟಿ ಇರೋ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ಅಂತ ಕರೀತಿರೋ ಪ್ರಯಾರಿಟಿ ಅಂತ ಕರೀತಿರೋ ವಾಟ್ ಎವರ್ ಇಟ್ ಈಸ್ ಅಲ್ಲಿ ಮಾತ್ರ ವಿ ಹ್ಯಾವ್ ಟು ಎನ್ಶೋರ್ ಅದನ್ನ ಏನೆಲ್ಲ ನಮಗೆ ಸಾಧನ ಉಪಯೋಗಿಸಲಿಕ್ಕೆ ಸಾಧ್ಯ, ಏನೆಲ್ಲ ಅಸ್ತ್ರ ಉಪಯೋಗಿಸಲಿಕ್ಕೆ ಸಾಧ್ಯ, ನೀವು ಪೊಲೀಸರು ಎಲ್ಲ ಸೇರಿ ಇದು ಮಾಡ್ತಾರೆ ಬರ್ತವೆ. ಅದನ್ನೂ ಹೇಳಿ ರಿಪೇರಿ ಮಾಡಬೇಕಾದ್ರೆ ಮತ್ತೆ ನಾಳೆ ದುಡ್ಡು ಎಲ್ಲಿಂದ ಬರುತ್ತೆ ಅದು ಇದು. ಯಾಕಂದ್ರೆ ಕೆಲವು ಕಡೆ ಮುರಿದೋಗಿರ್ತವೆ ಸ್ಲ್ಯಾಬ್ಸ್, ಈ ಕೆಲವು ಕಡೆ ಸ್ಲ್ಯಾಬ್ಸ್ ಮಿಸ್ಸಿಂಗ್ ಇರ್ತವೆ, ಈ ಕೆಲವು ಕಡೆ ಏನಾಗಿದೆ ಮಹಾನುಭಾವ ಟರ್ನಿಂಗ್ಗಳಲ್ಲಿ ಅದು ಈ ಕಡೆಯಿಂದನೂ ಸ್ಲ್ಯಾಬ್ ಹಾಕಕ್ಕಾಗಲ್ಲ, ಈ ಕಡೆಯಿಂದನೂ ಹಾಕಕ್ಕಾಗಲ್ಲ. ಅದು ಒಂದ್ರ ಮೇಲೆ ಒಂದು ಹಿಂಗೆ ಹಾಕಿ ಇಟ್ಟಿರ್ತಾರೆ. ಅದು ಪೂರ್ತಿ ಕವರ್ ಆಗಿರೋದಿಲ್ಲ ಡ್ರೈನು, ಆದ್ರೆ ವಾಟಬಲಿಟಿನೂ ಇರೋದಿಲ್ಲ. ಟರ್ನಿಂಗ್ ಅಲ್ಲಿ ಹೆಂಗ್ ಮಾಡಬೇಕು ಸ್ಲ್ಯಾಬ್ ಕವರ್ ಅಂತ ಇಲ್ಲಿವರೆಗೂ ಬೇಸಿಕ್ಸ್ ನಾವು ನೀವು ಇಂಜಿನಿಯರ್ಗಳು ಅದನ್ನು ಕೂಡ ಮಾಡಿ ಟರ್ನಿಂಗ್ ಅಲ್ಲಿ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ. ಈಗ ನಮ್ಮ ಪರ್ಮಿಷನ್ ಸರ್. ಸೊ ಈಗ ತಾವು ಹೇಳಿದ್ದು ನಾವು ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ನೋಡಿದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಓನ್ಲಿ 300 kilometers ಇನ್ ನಾರ್ತ್ ಸಿಟಿ ಕಾರ್ಪೊರೇಷನ್. ಅದರ್ವೈಸ್ ಇಟ್ ಈಸ್ 2,800 2,900 ಟೋಟಲ್ ಇನ್ಕ್ಲೂಡಿಂಗ್ ವಾರ್ಡ್ ರೋಡ್ಸ್. ಸೊ ಈ 300 ಪ್ಲಸ್ ಮೇ ಬಿ ಇನ್ನೂ ಏನಾದರೂ ಮೇಜರ್ ರೋಡ್ಸ್ ಒಳಗಡೆ ಏನಾದರೂ ಇದ್ರೆ ಕ್ಲೋಸ್ ಟು 500 kilometers ಅಂತ ನಾವು ಟಾರ್ಗೆಟ್ ಇಟ್ಕೊಂಡ್ರೆ ಅದನ್ನು ನಾವು ಮಾಡ್ತೀವಿ ಸರ್. ಆದರೆ ಐ ವಾಂಟ್ ಟು ಟೆಲ್ ಯು ವಾಟ್ ಯು ಹ್ಯಾವ್ ಟ್ರೈಡ್ ಫಾರ್ ಪಾಸ್ಟ್ ಫ್ಯೂ ಮಂತ್ಸ್ ಆಲ್ಸೋ. ಸೊ ಏನೇನು ಪ್ರಾಬ್ಲಮ್ ಇರ್ತವೆ ಫುಟ್ಪಾತಲ್ಲಿ ಅಂತ ಹೇಳ್ತೀವಿ ಸರ್. ಈಗ ನಮಗೆ ಫುಟ್ಪಾತ್ ಇನ್ಸ್ಪೆಕ್ಷನ್ ಅಂತ ಇಟ್ಕೊಂಡೆ ನಾವು ವಿತ್ ಹೆಲ್ಪ್ ಆಫ್ ಅರುಣ್ ಪಾಯ್ ಅಂಡ್ ಟೀಮ್ ನಾವು ಏನ್ ಮಾಡಿದ್ವಿ ಎಲ್ಲ ಕಡೆ ಈ ಡಿಟಿನ್ ಎಂಟರ್ ಜೀವಿ ವಿತ್